ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಸಿಂಪಲ್ ರೆಸಿಪೀಸ್ ಆ್ಯಂಡ್ ಲೈಫ್ ಸ್ಟೈಲ್ ಚಾನಲ್ಗೆ ಸ್ವಾಗತ. ವೆರಿ ಇಂಟ್ರೆಸ್ಟಿಂಗ್ ಆದಂಥ ಒಂದು ರೆಸಿಪಿಯನ್ನು ತೊಗೊಂಬಂದಿನಿ. ತುಂಬ ಟೇಸ್ಟಿಯಾಗೂ ಇರುತ್ತೆ, ಮಕ್ಕಳಿಗೂ ಇಷ್ಟ ಆಗುತ್ತೆ, ಮಾಡಲಿಕ್ಕೂ ಕೂಡ ತುಂಬ ಈಸಿಯಾಗಿರುತ್ತೆ. ಅದು ಯಾವುದಂದರೆ ಬ್ರೆಡ್ ಪಕೋಡ. ನೋಡಿ ಯಾವ ರೀತಿ ಮಾಡೋದಂತ ಈಗ ತಿಳಿಸ್ಕೊಡ್ತೀನಿ. ಮೊದಲಿಗೆ ನಾವು ಡಿಪ್ ಮಾಡಿ ಕರಿಯೋಕ್ಕೆ ಹಿಟ್ಟನ್ನು ರೆಡಿ ಮಾಡ್ಕೊಳ್ಳೋಣ. ಒಂದು ಬೌಲ್ ಕಡಲೆ ಹಿಟ್ಟನ್ನು ತಗೊಂಡು ಅದನ್ನು ನೀಟಾಗಿ ಗಂಟುಗಳು ಇರದೆ ಹಾಗೆ ನೀಟಾಗಿ ಈ ರೀತಿಯಾಗಿ ಕಲಿಸ್ಕೊಂಡು ಇಟ್ಕೊಳ್ಳೋಣ. ಇದಕ್ಕೆ ಏನೇನು ಮಸಾಲೆ ಹಾಕಬೇಕು ನೋಡಿ. ಆರಿಗ್ಯಾನೋ, ರೆಡ್ ಚಿಲ್ಲಿ ಫ್ಲೇಕ್ಸ್, ಬಿಳಿ ಎಳ್ಳು, ಅಜ್ಜಿವೈನ್, ಇವುಗಳನ್ನೆಲ್ಲ ಆ ಹಿಟ್ಟಿನೆಲ್ಲ ಏನು ಮಾಡಬೇಕು, ಮಿಕ್ಸ್ ಮಾಡಬೇಕು. ಮತ್ತು ಅರ್ಧ ಬೌಲ್ ಚಿಕ್ಕದಾಗಿ ಕಟ್ ಮಾಡಿದಂಥ ಈರುಳ್ಳಿಯನ್ನು ಹಾಕಿ, ಕೊತ್ತಂಬರಿ ಸೊಪ್ಪು ಹಾಕಿ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ನಾವು ಡಿಪ್ ಮಾಡಬೇಕಂದ್ರೆ ಎಷ್ಟು ಅಳಿಸ್ಬೇಕಲ್ಲ ಅದನ್ನು ನೋಡಿ ನಾವು ಸ್ವಲ್ಪ ಅಳಿಸಿ ಮಾಡ್ಕೋಬೇಕು. ಸ್ವಲ್ಪ ನೀರು ಹಾಕಿ ನೋಡಿ ಈ ರೀತಿಯಾಗಿ ಅಳಿಸಿ ಮಾಡ್ಕೊಳ್ಳಿ. ಈಗ ನಾವು ಸ್ವಲ್ಪ ಅರಿಶಿಣ ಪುಡಿಯನ್ನು ಹಾಕೋಣ. ಅರಿಶಿಣ ಪುಡಿ ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಅದನ್ನು ಮುಚ್ಚಿಟ್ಬಿಡೋಣ. ಈಗ ಬ್ರೆಡ್ಡಿಗೆ ಸ್ಟಫ್ ಮಾಡೋಕ್ಕೆ ಹೂರಣ ರೆಡಿ ಮಾಡ್ಕೊಳ್ಳೋಣ. ಅದಕ್ಕೆ ನಾವು ಮಸಾಲೆಯನ್ನು ಕುಟ್ಕೋಬೇಕು. ಶುಂಠಿ, ಬೆಳ್ಳುಳ್ಳಿ ಮತ್ತು ಹಸಿಮೆಣಸಿಕಾಯನ್ನು ಈ ರೀತಿಯಾಗಿ ಕುಟ್ಟಿಟ್ಕೊಂಡಿದ್ದೀನಿ. ಈಗ ಒಂದು ಕಡಾಯಿಯನ್ನು ಇಟ್ಕೊಂಡು 1 ಟೇಬಲ್ ಸ್ಪೂನ್ ಆಯಿಲ್ ಹಾಕಿ ಅದಕ್ಕೆ ಸ್ವಲ್ಪ ಜೀರಿಗೆ ಹಾಕ್ಕೊಳ್ಳೋಣ. ನಾವು ಏನು ಕುಟ್ಟಿಟ್ಕೊಂಡಿರ್ತೀವಲ್ಲ ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸಿಕಾಯಿ ಅದನ್ನು ಕೂಡ ಈ ಒಗ್ಗರಣೆಯಲ್ಲೇ ಹಾಕೋಣ. ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಒಗ್ಗರಣೆಯಲ್ಲೇ. ನೋಡಿ ಇದಕ್ಕೆ ಚಿಕ್ಕದಾಗಿ ಕಟ್ ಮಾಡಿದಂಥ ಈರುಳ್ಳಿಯನ್ನು ಕೂಡ ಹಾಕೋಣ. ಈರುಳ್ಳಿ ಚೆನ್ನಾಗಿ ಬೇಯಬೇಕು, ಈ ರೀತಿಯಾಗಿ ಕಲರ್ ಚೇಂಜ್ ಆಗಬೇಕು. ಇದಕ್ಕೆ ಕೆಲವೊಂದು ಮಸಾಲೆಗಳನ್ನು ಹಾಕಬೇಕು. ಖಾರದ ಪುಡಿ, ಧನಿಯಾ ಪೌಡರ್, ಅರಿಶಿಣ ಪುಡಿ, ಜೀರಾ ಪೌಡರ್ ಇವುಗಳನ್ನು ಈ ಈರುಳ್ಳಿಯಲ್ಲೇ ಹಾಕಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ನಾವು ಬಾಯ್ಲ್ ಮಾಡಿಟ್ಟಂಥ ಆಲೂಗಡ್ಡೆಯನ್ನು ತಗೊಂಡು ನೀಟಾಗಿ ಅದರಲ್ಲಿ ಕೈಯಿಂದ ಒಡೆದು ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಈ ರೀತಿಯಾಗಿ ಕೈಯಿಂದ ಒಡೆದು ಏನು ಮಾಡಬೇಕು, ಈ ಮಸಾಲೆಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ ಯಾವುದೇ ಗಂಟುಗಳೂ ಇರಬಾರ್ದು ಅಷ್ಟೊಂದು. ಇದಕ್ಕೆ ನಾವು ಅರ್ಧ ಲೆಮನನ್ನು ಹಾಕ್ಕೊಳ್ಳೋಣ. ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಈ ಲೆಮನು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಇದಕ್ಕೆ ಒಂದು 1/2 ಸ್ಪೂನ್ ಶುಗರ್ ಹಾಕೋಣ, ಸಕ್ಕರೆ. ಸ್ಟಫಿಂಗ್ ರೆಡಿ ಆಯ್ತು. ಇವಾಗ ಇದಕ್ಕೆ ನಾವು ಸ್ವಲ್ಪ ಮೇಲೆ ಕೊತ್ತಂಬರಿ ಸೊಪ್ಪನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಹೂರಣ ರೆಡಿ ಆಯಿತು. ಈಗ ನಾವು ಬ್ರೆಡ್ಡನ್ನು ತಗೊಂಡು ಈ ರೀತಿಯಾಗಿ ತ್ರಿಕೋನಾಕಾರದಲ್ಲಿ ಕಟ್ ಮಾಡಿಟ್ಕೊಳ್ಳೋಣ. ನೋಡಿ ಹೀಗೆ ಕಟ್ ಮಾಡಿಟ್ಕೊಂಡು ಅದಕ್ಕೆ ಏನು ಮಾಡಬೇಕಂದ್ರೆ ನಾವು ಹೂರಣ ಏನು ರೆಡಿ ಮಾಡಿಟ್ಕೊಂಡಿರ್ತೀವಲ್ಲ ಆ ಹೂರಣ ಅದರಲ್ಲಿ ಒಳಗಡೆ ತುಂಬಿ ಮೇಲೆ ಮತ್ತೊಂದು ಬ್ರೆಡ್ಡನ್ನು ಇಡಬೇಕು. ಹೀಗೆ ಪ್ರತಿಯೊಂದು ಬ್ರೆಡ್ಡನ್ನು ತುಂಬಿ ರೆಡಿ ಮಾಡಿಟ್ಕೊಳ್ಳಿ. ಇದನ್ನು ನಾವು ಎದ್ದು ಕರಿಯಲಿಕ್ಕೆ ಅಂಥೇಳಿ ಹಿಟ್ಟನ್ನು ರೆಡಿ ಮಾಡಿಟ್ಕೊಂಡಿದ್ದೀವಲ್ಲ ಆಗಲೇ ಮಸಾಲದು ಹಾಕಿ ಅದರಲ್ಲಿ ನಾವು ಏನು ಮಾಡಬೇಕು, ಪ್ರತಿಯೊಂದು ಬ್ರೆಡ್ಡನ್ನು ಎದ್ದು ಎಣ್ಣೆಯಲ್ಲಿ ಕರಿಬೇಕು. ನೋಡಿ ನಾವು ಹಿಟ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೀವಲ್ಲ ಈಗ ಚೆನ್ನಾಗಿ ನೆಂದಿದೆ. ಈಗ ನಾವು ಒಂದು ಕಡಾಯಿಗೆ ಎಣ್ಣೆಯನ್ನಿಟ್ಟು ಕಾಯಿಸ್ಕೊಂಡು ಅದಕ್ಕೆ ನೋಡಿ ಈ ರೀತಿಯಾಗಿ ರೆಡಿ ಮಾಡಿಟ್ಟಂಥ ಹಿಟ್ಟಲ್ಲಿ ಎದ್ದು ಎಣ್ಣೆಯಲ್ಲಿ ಈ ರೀತಿಯಾಗಿ ಬಿಡಿ. ಪ್ರತಿಯೊಂದನ್ನು ನೀಟಾಗಿ ಈ ರೀತಿಯಾಗಿ ಕರ್ಕೊಳ್ಳಿ. ಪಕೋಡ ನೋಡಿ ರೆಡಿ ಆಗ್ತಾ ಇದೆ. ಬ್ರೆಡ್ ಪಕೋಡ. ವಾವ್, ಎಷ್ಟು ಚೆನ್ನಾಗಿ ಕಲರ್ ಬರ್ತಾಯಿದೆ ನೋಡಿ ಬ್ರೆಡ್ ಪಕೋಡದು. ಇವಾಗ ಬ್ರೆಡ್ ಪಕೋಡ ರೆಡಿ ಆಯಿತು ತಿನ್ನೋಕ್ಕೆ. ಇದನ್ನು ನೀವು ಟೀ ಟೈಮಲ್ಲೂ ಮಾಡ್ಕೋಬೋದು ಸ್ನ್ಯಾಕ್ಸ್ ಆಗಿ, ಮತ್ತು ಬೆಳಗ್ಗೆ ಟಿಫಿನ್ ಕೂಡ ಇದನ್ನೇ ನಾವು ಮಾಡ್ಕೊಂಡು ತಿನ್ಬೋದು. ಮಕ್ಕಳಿಗೂ ಕೂಡ ಕೊಡ್ಬೋದು, ತುಂಬ ಚೆನ್ನಾಗಿರುತ್ತೆ. ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ. ಇದನ್ನು ನಾವು ಸಾಸ್ ಜೊತೆ ಇಲ್ಲ ಕೊಬ್ಬರಿ ಚಟ್ನಿ ಜೊತೆ ಕೂಡ ನಾವು ಇದನ್ನು ಸವಿಬೋದು. ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ. ಥ್ಯಾಂಕ್ ಯು.